ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ಜೈಲಿನಲ್ಲಿ ಒಬ್ಬ ವಿಚಾರಣಾಧೀನ ಕೈದಿಯಾಗಿಯೋ ಆರೋಪಿಯಾಗಿಯೋ ದರ್ಶನ್ ಉಳಿದಿಲ್ಲ. ಬದಲಾಗಿ ವಿವಿಐಪಿ ಟ್ರೀಟ್ಮೆಂಟ್ ಅನ್ನ ದರ್ಶನ್ಗೆ ನೀಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನ ಪರಪ್ಪನ ಅಗ್ರಹಾರದಲ್ಲಿ ಅದರ ಸುತ್ತ ಆಗ್ತಿರುವ ಡೆವಲಪ್ಮೆಂಟ್ಸ್ ಅನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋದ್ರು, ಅಲ್ಲಿ ಇನ್ಸ್ಪೆಕ್ಷನ್ ನಡೆಸಿದ್ರು. ತಪ್ಪಾಗಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಜೈಲಿನ ನಿಯಮಗಳನ್ನ ಮೀರಿ ಕೆಲವೊಂದಷ್ಟು ಅನುಕೂಲಗಳನ್ನ ದರ್ಶನ್ ಅವರಿಗೆ ನೀಡಲಾಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದೇ ಕಾರಣಕ್ಕೇನೆ 9 ಮಂದಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದು ಗೃಹ ಸಚಿವರ ಹೇಳಿಕೆ. ಅಲ್ಲಿಗೆಲ್ಲ ಕ್ಲೀನ್ ಆಗಿ ಹೋಯ್ತಾ? ಇನ್ಮೇಲೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇಂಥ ಕಾನೂನು ಬಾಹಿರ ನಿಯಮಗಳ ಉಲ್ಲಂಘನೆ ಚಟುವಟಿಕೆಗಳಾಗೋದೇ ಇಲ್ವಾ? ಪ್ರಶ್ನೆ ಉದ್ಭವ ಆಗೇ ಆಗತ್ತೆ. ಈ ಪ್ರಶ್ನೆ ಮತ್ತಷ್ಟು ಬಲವಾಗಿ ಕಾಡಲಿಕ್ಕೆ ಕಾರಣವಾಗಿದ್ದು ಇವತ್ತು ಛಲವಾದಿ ನಾರಾಯಣ ಸ್ವಾಮಿಯವರ ಒಂದು ಗಂಭೀರ ಆರೋಪ. ಪೊಲಿಟಿಕಲ್ ಇರಬಹುದು, ರಾಜಕೀಯವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿರೋ ಕಾರಣಕ್ಕೋಸ್ಕರ ಬಿಜೆಪಿ ನಾಯಕರಾದ ಛಲವಾದಿ ಅವರು ಆ ಹೇಳಿಕೆ ನೀಡಿರಬಹುದು. ಆದರೆ ಆ ಹೇಳಿಕೆಯಲ್ಲಿ ಪ್ರಸ್ತಾಪವಾದ ಒಂದು ಹೆಸರು, ಅವರನ್ನು ಕೂಡ ನಾವು ಮಾತನಾಡಿಸಿದ್ವಿ ರಿಪಬ್ಲಿಕ್ ಕನ್ನಡ. ಅವ್ರ ರಿಯಾಕ್ಷನ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟಕ್ಕೂ ಛಲವಾದಿ ಅವರು ಹೇಳಿದ್ದೇನು, ಮೊದಲಿಗೆ ಅವರ ಹೇಳಿಕೆಯನ್ನ ಕೇಳಿಸ್ಕೊಳ್ಳಿ. ನಂತರದಲ್ಲಿ ಯಾರ ವಿಚಾರ ಹೇಳಿದ್ರು, ಅವ್ರ ರಿಯಾಕ್ಷನ್ ಏನಿತ್ತು ನಿಮ್ಮ ಮುಂದೆ ಇರ್ತೀವಿ. ಛಲವಾದಿ ಅವ್ರ ಮಾತು. ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಯಾರೋ ಅಲ್ಲಿ ಸೂಪರ್ಡೆಂಟ್ ಯಾರೋ ಇದ್ದಾರೆ, ಲೇಡಿ, ಅವ್ರ ಹೆಸರು ನನಗೇನೋ ಅವರು ಹೊಸ ಮನೆ ಕಟ್ತಾ ಇದ್ದಾರಂತೆ. ಹೊಸ ಮನೆ, ನನ್ಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ಹೊಸ ಮನೆ ಕಟ್ತಾ ಇದ್ದಾರೆ, ಅದರ ಖರ್ಚು ವೆಚ್ಚಗಳೆಲ್ಲಾನು ಯಾರು ಇಲ್ಲಿ ಇದ್ದಾರೆ ಅವರೇ ನೋಡ್ಕೊಳ್ತಿದ್ದಾರೆ, ಅದಕ್ಕೆ ಅವ್ರಿಗೆ ರಾಜಾತಿಥ್ಯ ಸಿಕ್ಕಿದೆ ಅನ್ನೋ ಮಾತು. ಮಾಲಿನಿ ಕೃಷ್ಣಮೂರ್ತಿ ಮೇಡಮ್, ಈ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಸುವ್ಯವಸ್ಥೆ ಎಲ್ಲ ಹೇಗಿರ್ಬೇಕು, ಏನಿರಬೇಕು, ಅದನ್ನು ಪಾಲನೆ ಮಾಡಬೇಕು, ಇದರ ಇನ್ಚಾರ್ಜ್ ಅವರು. ಇವತ್ತು ಈ ಬೈಟ್ ಕೇಳೋಕ್ ಮುಂಚೆನೆ ನನ್ನ ಕಲೀಗ್ ದಿವೇತ್ ಅವರು ಬಂದಿದ್ರು. ಇವತ್ತು ಮಾಲಿನಿ ಕೃಷ್ಣಮೂರ್ತಿ ಮೇಡಮ್ ಅವರು ಬಂದಿದ್ರು ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ. ಅವಾಗ ಕೇಳಿದ್ರು, ಏನ್ ಮೇಡಮ್ ಹಿಂಗೆಲ್ಲ ಅಲಿಗೇಷನ್ ಇದೆ, ಆರೋಪಗಳಿದೆ, ಏನ್ ಹೇಳ್ತೀರಿ ಅಂತ ಹೇಳಿ. ಅವ್ರ ರಿಯಾಕ್ಷನ್ ಕೇಳಿಸ್ಕೊಳ್ಳಿ, ಏನ್ ಹೇಳಿದ್ರು ಅವರು ಅನ್ನೋದನ್ನ ಕೇಳಿಸ್ಕೊಳ್ಳಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿಸ್ಕೊಳ್ಳಿ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಎಲ್ಲವೂ ದುಡ್ಡಲ್ಲೇ ನಡೀತಾ ಇದೆ ಜೈಲಲ್ಲಿ ಅಂತ ಹೇಳಿ ನೀವು ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀನಿ. ಐ ವಿಲ್ ಪ್ರಾಮಿಸ್ ಯು ದಟ್. ನೀವು ನಿಲ್ಸಕ್ಕಾಗುತ್ತಾ? ಖಂಡಿತ ಆಗತ್ತೆ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಈ ತರ ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀವಿ ಅಂತ ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಎಲ್ಲವೂ ದುಡ್ಡಲ್ಲೇ ನಡೀತಾ ಇದೆ ಜೈಲಲ್ಲಿ ಅಂತ ಹೇಳಿ ನೀವು ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀನಿ. ಐ ವಿಲ್ ಪ್ರಾಮಿಸ್ ಯು ದಟ್. ನೀವು ನಿಲ್ಸಕ್ಕಾಗುತ್ತಾ? ಖಂಡಿತ ಆಗತ್ತೆ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಈ ತರ ಮಾಹಿತಿ ಕೊಟ್ರೆ ಖಂಡಿತ ಆಕ್ಷನ್ ತಗೊಳ್ತೀವಿ ಅಂತ ನಿಮ್ಗೆ. ಇದ್ರ ಬಗ್ಗೆ ನನಗೆ ಬಹಳ ಕುತೂಹಲ ಹುಟ್ಟಿಸುವ ಒಂದು ಪ್ರಶ್ನೆ ಇದೆ. ಅದನ್ನ ನಾನು ಪೊಲೀಸ್ ಇಲಾಖೆಯಲ್ಲಿಯೇ ಸೇವೆಯನ್ನ ಸಲ್ಲಿಸಿರುವ ವ್ಯಕ್ತಿಗಳ ಜೊತೆಯಲ್ಲೇ ಕೇಳಿ ಬಗೆಹರಿಸ್ಕೊಳ್ತೀನಿ. ಕಾರ್ಯಕ್ರಮದ ಅತಿಥಿಗಳನ್ನ ಬರಮಾಡ್ಕೊಂಡು ಬಿಡೋಣ. ಎಸ್ ಕೆ ಉಮೇಶ್ ಅವರಿದ್ದಾರೆ, ನಿವೃತ್ತ SP ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ, ಬಿಜೆಪಿ ವಕ್ತಾರರು, ಹಾಗೆ ಹಿರಿಯ ವಕೀಲರು ವಾಸುದೇವರಾವ್ ಕಶ್ಯಪ್ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರು HK ವಿವೇಕಾನಂದ ಅವರಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಉಮೇಶ್ ಸರ್, ಈ ಕಾರಾಗೃಹದಲ್ಲಿ ನೀತಿ ನಿಯಮದ ಪಾಲನೆ ಮಾಡಬೇಕಾದ ಜವಾಬ್ದಾರಿ ಹೊತ್ತವರು ಮನೆ ಕಟ್ಟಿಸ್ತಿದ್ದಾರೆ. ಮನೆ ಕಟ್ಟಿಸ್ಲಿಕ್ಕೆ ಬರ್ತಾ ಇರೋ ಕಪ್ಪ ಕಾಣಿಕೆಗಳೆಲ್ಲವೂ ಕೂಡ ಜೈಲಿನಲ್ಲಿ ರಾಜಾತಿಥ್ಯವನ್ನ ಪಡೆದುಕೊಳ್ತಾ ಇರುವವರ ಕಡೆಯಿಂದ. ಹೀಗಾಗೇನೆ ಒಳಗೆ ಇಂಥ ವ್ಯವಸ್ಥೆಗಳಾಗ್ತಿದೆ. ಗಂಭೀರವಾದ ಆರೋಪ ಸರ್, ಅತ್ಯಂತ ಗಂಭೀರವಾದ ಆರೋಪ. ಯಾಕಂದ್ರೆ ಒಳಗಿರೋರು ರಾಜಕಾರಣಿಗಳಲ್ಲ, ಅಪರಾಧ ಮಾಡಿದ್ದಾರೆ ಅಂತ ಆರೋಪ ಹೊತ್ತು ಸೋಷಿಯಲ್ ಏನ್ ಹೇಳ್ಬೋದು ಅದಕ್ಕೆ, ಈ ಸಮಾಜಕ್ಕೆ ವಿದ್ರೋಹವನ್ನ ಉಂಟು ಮಾಡುವ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಅನ್ನೋ ಹಣೆಪಟ್ಟಿ ಹೊತ್ತಿರುವವರು ಒಳಗಿರೋರು. ಅವರಿಂದ ಕಾಸು ತಗೊಂಡು ಮನೆ ಕಟ್ಟಿಸ್ತಿದ್ದಾರೆ ಅನ್ನೋ ಗಂಭೀರ ಆರೋಪ. ಪ್ರಶ್ನೆ ಕೇಳಿದ್ರೆ ಮೇಡಮ್ ಹೇಳ್ತಾರೆ, ಒಳಗೆ ಭ್ರಷ್ಟಾಚಾರ ನಡೀತಿರೋದ್ರ ಬಗ್ಗೆ ಮಾಧ್ಯಮದವ್ರು ನೀವು ಇನ್ಫಾರ್ಮೇಶನ್ ಕೊಡಿ. ನಾವು ಕೊಡ್ಬೇಕಾ ಸರ್ ಇನ್ಫಾರ್ಮೇಶನ್ನು? ನಾವು ಕೊಡ್ಬೇಕಾ ಇನ್ಫಾರ್ಮೇಶನ್ನು ರೂಲ್ಸ್ ಪ್ರಕಾರ? ಇಲ್ಲ, ಆ ಥರ ನೋಡಿ, ಏನು ಜೈಲಿಗೆ ಸಂಬಂಧಪಟ್ಟಾಗ ನಾವು ಮಾತಾಡೋದಾದರೆ ಪೊಲೀಸು ಮತ್ತು ಜೈಲ್ ಬೇರೆ ಬೇರೆ. ನಮಗೂ ಅವ್ರಿಗೂ ಯಾವುದೇ ಥರವಾದಂಥ ಸಂಬಂಧ ಇಲ್ಲ. ಅವರು ಜೈಲ್ ಮ್ಯಾನ್ಯುಯಲ್ ಪ್ರಕಾರ ನಾವೇನು ದಸ್ತಗಿರಿ ಮಾಡಿ ಆರೋಪಿತರನ್ನ ಒಂದು ಸಾರಿ ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಾದ್ಮೇಲೆ ದೇ ಆರ್ ದಿ ಕಸ್ಟೋಡಿಯನ್ ಆಫ್ ದಿ ಜುಡಿಷಿಯಲ್. ಮತ್ತು ಅವ್ರು ಹೇಗೆ ಅವ್ರನ್ನ ಇಟ್ಕೋಬೇಕು ಅಂತ ಅನ್ನುವಂಥದ್ದು ದಟ್ ಈಸ್ ದ ಜೈನ್ ಮ್ಯಾನ್ಯುಯಲ್ಗೆ ಸಂಬಂಧಪಟ್ಟಂಗೆ ಅವ್ರನ್ನ ಒಳಗಡೆ ಇಟ್ಕೊಳ್ತಾರೆ.
ಇಟ್ಕೊಂಡು ಅವ್ರನ್ನ ಯಾವ ರೀತಿ ಕಂಟ್ರೋಲಿಗೆ ತೊಗೋಬೇಕು ಮತ್ತು ಒಳಗಡೆ ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಅನ್ನುವಂಥ ತೀರ್ಮಾನ ಮಾಡ್ತಕ್ಕಂಥವ್ರು ಜೈಲ್ ಅಥಾರಿಟೀಸ್ ಅವರೇ. ನಾವೇ ನಿಂತಿಂಥ ಜೈಲಿಡಿ ಇಂತಿಂಥ ಕಡೆ ಇದ್ರೊಳಗಡೆ ಇಡಿ. ಪೊಲೀಸ್ಗೂ ಜೈಲಿಗೂ ಯಾವುದೇ ಸಂಬಂಧ ಇಲ್ಲ. ಈವನ್ ಅವನು ಒಂದ್ಸರಿ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ಬಿಟ್ಟಾದ್ಮೇಲೆ ವಿ ಶುಡ್ ಫೈಲ್ ಎನ್ ಅಪ್ಲಿಕೇಶನ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್. ಅವ್ರಿಗೆ ಹಾಕಿ ಸರ್ ಇಂಥವ್ರು ವಿಚಾರಣೆ ಮಾಡಬೇಕು, ಸ್ವಲ್ಪ ಏನೋ ಇದೆ ವಿಚಾರ ಇದೆ, ಹೋಗಿ ಜೈಲಲ್ಲಿ ಅಂತ ನಾವು ತೊಗೊಂಡು ಪರ್ಮಿಷನ್ ತೊಗೊಂಡು ಹೋಗ್ಬೇಕು ಒಳಗಡೆಗೆ. ಹಾಗೆ ಯಾವುದೇ ಥರವಾದಂಥ ಸಂಬಂಧ ನೇರವಾಗಿ ಇರುವುದಿಲ್ಲ. ಈ ಥರದಂಥದ್ದು ಜೈಲಲ್ಲಾದಂಥ ಚಟುವಟಿಕೆಗಳು ನಾವು ಸುಮಾರು 30-35 ವರ್ಷದಿಂದ ನಿರಂತರವಾಗಿ ನೋಡ್ತಾನೆ ಇದ್ದೀವಿ. ಈವನ್ ಕರೀಂಲಾಲ್ ತೆಲಗಿ ಕೇಸಲ್ಲೂ ಸಹ ಅದೇ ಜೈಲಲ್ಲಿರ್ತಕ್ಕಂಥ ಸೂಪರಿಂಟೆಂಡೆಂಟ್ ಜೈಲು ಅದೇ ಕೇಸಲ್ಲಿ ಕರೀಂಲಾಲ್ ಏನು ಸ್ಟ್ಯಾಂಪಿಡ್ ಕೇಸ್ ಒಳಗಡೆ ಅರೆಸ್ಟ್ ಆಗಿ ಟ್ರೇಲ್ ಆಗಿರುವಂಥದ್ದು ನಾವು ನೋಡಿದ್ದೀವಿ. ಅಂದರೆ ಹಲವಾರು ಕೇಸ್ಗಳಲ್ಲಿ ಹಲವಾರು ಯಾರೇ ಇಂಥವರೊಬ್ಬರು ಪ್ರಮುಖರು ಭಾಳ ಇಂಪಾರ್ಟೆಂಟ್, ಇವನ್ ಡಿ ಡಿ ರವಿ ಅಂತಿದ್ದ, ಅವನು ಸಹ ಹೋದಾಗಲೂ ಇದೇ ಥರ ಆಗಿತ್ತು. ಪ್ರತಿ ಸಾರಿ ಪ್ರತಿ ಜನ ಹೋದಾಗ್ಲೂ ಈ ಥರ ಒಂದು ಏನು ಭಾಳ ಇನ್ಫ್ಲೂಯೆನ್ಸ್ ಇರ್ತಕ್ಕಂಥವ್ರನ್ನ ನಾವು ನೋಡ್ತಾ ಇರ್ತೀವಿ, ಮಾಧ್ಯಮಗಳು ನೋಡ್ತಾ ಇರ್ತೇವೆ, ಮತ್ತು ಬೇರೆ ಬೇರೆ ಕಾರಣದಿಂದ ಅವ್ರನ್ನ ನಾವು ಫಾಲೋ ಮಾಡ್ತಾ ಇರ್ತೀವಿ. ಅವಾಗ ಏನಾಗ್ತದೆ, ಇವ್ರ ನಡತೆಗಳು ಒಳಗಡೆ ಹೋದಾದ್ಮೇಲೆ ಬದಲಾವಣೆಗಳು ಆಗೋದಿಲ್ಲ ಯಾರದೇ ಆಗಲಿ. ಯಾಕೆಂದರೆ ಅಲ್ಲಿ ಹೋದಂಥವ್ರು ಅವ್ರ ಸವಲತ್ತುಗಳನ್ನ ಪಡೆಯೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟೇ ಬರ್ತಾರೆ. ಒಂದೇನಾಗ್ತದೆ, ಇವ್ರು VIP ಸೆಲ್ಲಲ್ಲಿ ಇದ್ದು ಅಂತ ಕ್ಷಣಕ್ಕೆ ಅವ್ರು ಈಚೆ ಬರೋಕ್ಕೆ ಓಡಾಡೋದಕ್ಕೆ ಅವಕಾಶ ಇಲ್ಲ ಅಂತೇನಿಲ್ಲ. ಎಲ್ಲ ಕಡೆ ಓಡಾಡ್ಬೋದು. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ದೇ ಹ್ಯಾವ್ ಗಾಟ್ ಆಲ್ ದ ರೈಟ್ಸ್ ಟು ಮೂವ್ ಈಚ್ ಆ್ಯಂಡ್ ಎವ್ರಿ ಪ್ಲೇಸ್. ಬಟ್ ಒಳಗಡೆ ಇರ್ತಕ್ಕಂಥ ಜನರಲ್ ಬ್ಯಾರಕಲ್ಲಿ ಯಾರಿದ್ದಾರೋ ಆರೋಪಿತರುಗಳನ್ನ ಕೂಡ ಹಾಕಿರ್ತಾರೆ, ಅವ್ರುಗಳು ಸಹ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯಿಂದ ಈಚೆಗೆ ಒಂದು ರೆಸ್ಟ್ರಿಕ್ಟೆಡ್ ಏರಿಯಾ ಇದೆ ಒಳಗಡೆ. ಅಂದರೆ ಜನರಲ್ ಇದಕ್ಕೆ ಎನ್ಕ್ವೈರಿ ಕಡೆಗೆ ಬರೋಕ್ಕಾಗೋದಿಲ್ಲ. ಎಲ್ಲಿ ನಾವೇನು ಕರಿತೀವಲ್ಲ ನಾವು ಎಂಟ್ರಿ ರೂಮ್ ಕಡೆಗೆ ಬರೋಕ್ಕಾಗೋದಿಲ್ಲ. ಅಂಟಿನಲ್ಲೇ 1000 ನಂಬರ್ಗಳು ಮತ್ತು UTP ನಂಬರ್ ಕರೆದಾಗಲೇ ಆ ಆ್ಯಕ್ಸಿಸಿಂದ ಒಳಗಡೆ ಬರುವಂಥ ಅವಶ್ಯಕತೆ ಇದೆ. ಭೇಟಿ ಮಾಡೋಕ್ಕೂ ಅವಶ್ಯಕತೆ ಕಷ್ಟ ಇದೆ. ಹೋಗೋರು ಸೀಲ್ ಆಗ್ತಾರಲ್ಲ ಅದನ್ನು ಹೇಳಿ ಸರ್. ಹೌದು, ಭೇಟಿ ಮಾಡ್ತಕ್ಕಂಥವ್ರು ಹೋಗ್ಬೇಕಾದ್ರೆ ನಮಗೂ ಇಲ್ಲಿ ಸೀಲ್ ಆಗ್ತಾರೆ ಒಳಗಡೆದು. ಹೋಗಿ ಈಗ ನಮ್ಮಲ್ಲಿ ಚೆಕ್ ಮಾಡ್ತಾರೆ, ನಮ್ಮ ಮೊಬೈಲ್ಗಳನ್ನು ಇಟ್ಕೊಳ್ತಾರೆ, ಪ್ರತಿಯೊಂದು ಮಾಡ್ತಾರೆ, ಮಾಡೋದಿಲ್ಲ ಅಂತ. ಬಟ್ ಹಾಗಾದ್ರೆ ಜೈಲಿಗೆ ಎಲ್ಲಿಂದ ಹೋಗ್ತವೆ ಇವೆಲ್ಲ? ಮೊಬೈಲ್ಗಳು ಬರ್ತದೆ, ವಿಡಿಯೋ ಕಾಲ್ಗಳು ಮಾಡ್ತಾರೆ, ಮತ್ತು ಈ ಥರ ಎಲ್ಲ ಒಳಗಡೆ ಚೇರು ಕುರ್ಚಿಗಳಿದ್ದಾವೆ, ಹಾಸ್ಪಿಟ್ಲ್ಗಳಲ್ಲಿ ಇಟ್ಕೊಂಡಿದ್ದಾರೆ, ಮತ್ತು ಕಿಚನಲ್ಲಿ ಇಟ್ಟಿದ್ದಾರೆ, ಬೇಕವು. ಯಾಕೆಂತಂದರೆ ಎಲ್ಲ ಲೋಗ್ ಒಳಗಡೆ ಕೂತ್ಕೊಬಿಟ್ಟಕ್ಕೆ ನಾವು ಎಲ್ಲ ಜೈಲಲ್ಲಿ ಇಷ್ಟೇ ನೋಡ್ತಕ್ಕಂಥದ್ದು. ಈಗ ಸಂಬಂಧಪಟ್ಟಂಗೆ ಅವ್ರು ಯಾವುದೇ ಅಪರಾಧಗಳು ಏನು ಮಾಡ್ಬಿಟ್ಟು ಬಂದಿದ್ದಾರೆ ಅಂತ ಅನ್ನುವಂಥದ್ದು ಅವ್ರು ಒಂದು ಕಿಂಚಿತ್ತು ಅವ್ರ ಗಣನೆ ತೊಗೊಳ್ಳೋದಿಲ್ಲ. ಅವ್ರಿಗೆ ಬೇಕಾಗೂ ಇಲ್ಲ, ಅದನ್ನು ಹೇಳ್ಕೊಡೋದು ಇಲ್ಲ. ಯಾಕಂದ್ರೆ ನಮ್ಗೆ ಹೇಳ್ಕೊಡೋದೇ ಒಂದು ಪೊಲೀಸಲ್ಲಿ, ಅವ್ರಿಗೆ ಹೇಳ್ಕೊಡೋದೇ ಒಂದು. ನೀವು ಹೇಗೆ ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಕೋತೀರಿ? ಅವರ ಬೇಕು ಬೇಡಗಳನ್ನ ಪೂರೈಸಿ ಅವ್ರನ್ನ ಏನೂ ಗಲಾಟೆ ಮಾಡೋಕ್ಕಿಲ್ದಂಗೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಪಾತಕಿಗಳ ಎಲ್ಲ ಗುಂಪುಗಳನ್ನು ಎಷ್ಟು ಚೆನ್ನಾಗಿ ನಿಗ್ರಹ ಮಾಡಿ ಇಟ್ಕೊಳ್ತೀರಿ ಅನ್ನೋದು ಅಷ್ಟೇ ಕಲಿಸ್ಕೊಡೋದು. ಬೇರೆ ಇನ್ನೇನು ಜೈಲ್ ಮ್ಯಾನಲ್ಲೂ ಇಲ್ಲ, ಬೇರೆ ಇನ್ನೇನು ಜೈಲೊಳಗಡೆ ಅವ್ರು ಟ್ರೈನಿಂಗ್ ತೊಗೊಂಡು ಬರುವಂಥದ್ದು ಇಂಥದ್ದೇ ಹೇಳ್ಕೊಡೋದು. ಬೇರೆ ನಮ್ಮ ವಿರುದ್ಧವಾಗಿ ಬರಬಾರ್ದು ಅವರು. ನಮ್ಮ ವಿರುದ್ಧ ತಿರುಗಿಬಿಟ್ರೆ ಕಷ್ಟ ಆಗ್ತದೆ. ಯಾಕೆಂತಂದ್ರೆ ಇರ್ತಕ್ಕಂಥ 4,500 ಜನ ಒಳಗಡೆ ಕೆಲಸ ಮಾಡೋರು 50 ಜನ ವಾರ್ಡನ್ ಎಲ್ಲ ಸೇರಿಸ್ಬಿಟ್ಟು ಒಂದು ವೇಳೆ ಅಕಸ್ಮಾತ್ ತಿರುಗಿಬಿಟ್ರೆ ಈ ಥರ ಅಲ್ಲಿ ಸಂಪೂರ್ಣವಾಗಿ ಮೇಲ್ಮಟ್ಟದ ಆರೋಪಿತರುಗಳು ಏನಿರ್ತಾರಲ್ಲ, ಅಂಡರ್ ಟ್ರೈಲರ್ಗಳು, ಅವರು ಟೋಟಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ ಇವ್ರನ್ನ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟು